ಅವರು ನಿನ್ನೆವರೆಗೆ ಹೈದರಾಬಾದ್ನ ಖ್ಯಾತ ಉದ್ಯಮಿ, ಹೈದರಾಬಾದಿ ಬಿರಿಯಾನಿ ಮತ್ತು ಮೊಘಲಾಯಿ ಖಾದ್ಯಗಳ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸಿದ್ದ 100 ವರ್ಷಗಳ ಹಳೆಯ ಪಾಕವಿಧಾನದ ಹೆಗ್ಗಳಿಕೆಯುಳ್ಳ ಕುಟುಂಬದ 84 ವರ್ಷದ ವೃದ್ಧ ಸೆಲೆಬ್ರಿಟಿ. ಇವತ್ತವರು, ಅವರ ಮಗ ಇಬ್ಬರೂ ಕೊಲೆ ಆರೋಪಿಗಳು. ಹೈದರಾಬಾದ್ನ ಖ್ಯಾತ ಆಹಾರ ಉದ್ಯಮಿ ನವಾಬ್ ಮೆಹಬೂಬ್ ಆಲಂ ಖಾನ್ ಮತ್ತು ಅವರ ಪುತ್ರ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಮುಜಾಹಿದ್ ಆಲಂ ಖಾನ್ ಅವರನ್ನ ವಕ್ಫ್ ಮಂಡಳಿಯ ಹಿರಿಯ ವಕೀಲ ಖಾಜಾ ಮೊಯಿಜುದ್ದೀನ್ ಅವರ ಭೀಕರ ಕೊಲೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಮೇ 23ರ ಮುಂಜಾನೆ ಸುಮಾರು 5:45ರ ಅವಧಿಯಲ್ಲಿ ಹೈದರಾಬಾದ್ನ ಮಾಸಬ್ ಟ್ಯಾಂಕ್ ಪ್ರದೇಶದಲ್ಲಿ ವಕೀಲ ಖಾಜಾ ಮೊಯಿಜುದ್ದೀನ್ ಎಂದಿನಂತೆ ಈಜಲು ಹೋಗೋಕೆ ತಮ್ಮ ಕಾರಿನಿಂದ ಕೆಳಗಿಳಿದಾಗ ಅತಿ ವೇಗವಾಗಿ ಬಂದ ಹಸಿರು ಬಣ್ಣದ ಮಹೀಂದ್ರಾ ಸ್ಕಾರ್ಪಿಯೋ SUV ವಾಹನವೊಂದು ಅವರಿಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿತ್ತು. ಅಪಘಾತದ ತೀವ್ರತೆಗೆ ಮೊಯಿಜುದ್ದೀನ್ ಅವರು ಸುಮಾರು 10 ಮೀಟರ್ ದೂರಕ್ಕೆ ಹಾರಿ ಬಿದ್ದಿದ್ದಲ್ಲದೆ ವಾಹನ ಅವರನ್ನ ಸುಮಾರು 200 ಮೀಟರ್ಗಳಷ್ಟು ದೂರದವರೆಗೆ ರಸ್ತೆ ಮೇಲೇನೆ ಎಳೆದೊಯ್ದಿತ್ತು. ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನ ತಕ್ಷಣವೇ ಮಹಾವೀರ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಮಧ್ಯಾಹ್ನದ ವೇಳೆಗೆ ಕೊನೆಯುಸಿರೆಳೆದರು. ಇದು ಕೇವಲ ಒಂದು ಅಪಘಾತ ಆಗಿರದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿ ವಿವಾದ ಹಾಗೂ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಜನವರಿಯಿಂದಲೇ ರೂಪಿಸಲಾಗಿದ್ದ ಅತ್ಯಂತ ವ್ಯವಸ್ಥಿತ ಸುಪಾರಿ ಕೊಲೆ ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಹೈದರಾಬಾದ್ನ ಪ್ರತಿಷ್ಠಿತ ಮನೆತನಕ್ಕೆ ಸೇರಿದ ನಗರದ ಸಾಂಸ್ಕೃತಿಕ ಮತ್ತು ಆರ್ಥಿಕ ವಲಯದಲ್ಲಿ ದೊಡ್ಡ ಹೆಸರು ಹೊಂದಿದ್ದ ಆಲಂ ಖಾನ್ ಕುಟುಂಬದ ಈ ಕ್ರಿಮಿನಲ್ ಮುಖ ಸಾರ್ವಜನಿಕರಲ್ಲಿ ಮತ್ತು ಹೈದರಾಬಾದ್ನ ಗಣ್ಯರಲ್ಲಿ ತೀವ್ರ ದಿಗ್ಭ್ರಮೆ ಹಾಗೂ ಆಘಾತ ಉಂಟು ಮಾಡಿದೆ. ಆರಂಭದಲ್ಲಿ ನಾಂಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಯನ್ನ ಕೇವಲ ಹಿಟ್ ಅಂಡ್ ರನ್ ಅಪಘಾತ ಅಂತ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಆದರೆ ಮೃತರ ಪುತ್ರ ಹಾಗೂ ವಕೀಲರು ಆದ MS ಫರ್ಹಾನ್ ಅವರು ನೀಡಿದ ದೂರು ಮತ್ತು ಆಲಂ ಖಾನ್ ಕುಟುಂಬದೊಂದಿಗಿನ ಹಳೆಯ ದ್ವೇಷದ ಹಿನ್ನೆಲೆಯ ಅನುಮಾನಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದಾಗ ಇದು ವ್ಯವಸ್ಥಿತ ಕೊಲೆ ಅನ್ನೋದು ಪತ್ತೆಯಾಯಿತು. ಹೈದರಾಬಾದ್ ಪೊಲೀಸ್ ಕಮಿಷನರ್ VC ಸಜ್ಜನ್ ಪ್ರೆಸ್ ಮೀಟ್ನಲ್ಲಿ ಬಹಿರಂಗಪಡಿಸಿದ ವಿವರಗಳ ಪ್ರಕಾರ ಈ ಕೊಲೆಯ ಮುಖ್ಯ ಸಂಚುಕೋರ ತೆಲಂಗಾಣ ಕಾಂಗ್ರೆಸ್ ನಾಯಕ ಮುಜಾಹಿದ್ ಆಲಂ ಖಾನ್ ಆಗಿದ್ದು, ಈ ಇಡೀ ಅಪರಾಧ ಕೃತ್ಯಕ್ಕೆ ಅವರ ತಂದೆ ಮೆಹಬೂಬ್ ಆಲಂ ಖಾನ್ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಮಲಕ್ಪೇಟ್ ಮತ್ತು ಲಕ್ಟಿಕಾ ಪುಲ್ ಪ್ರದೇಶಗಳಲ್ಲಿರುವ ಅತ್ಯಂತ ದುಬಾರಿ ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ಒಡೆತನಕ್ಕೆ ಸಂಬಂಧಪಟ್ಟಂತೆ ಆಲಂ ಖಾನ್ ಕುಟುಂಬ ಹಾಗೂ ವಕೀಲ ಮೊಯಿಜುದ್ದೀನ್ ನಡುವೆ 2013ರಿಂದಲೂ ಸುದೀರ್ಘ ಕಾನೂನು ಹೋರಾಟಗಳು ನಡೆದಿದ್ವು. ಈ ಆಸ್ತಿಗಳಲ್ಲಿ ಆಲಂ ಖಾನ್ ಕುಟುಂಬಕ್ಕೆ ಸೇರಿದ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜು ಹಾಗೂ ವಾಣಿಜ್ಯ ಸಂಕೀರ್ಣಗಳು ಸೇರಿವೆ. ನ್ಯಾಯಾಲಯಗಳು, ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಮಂಡಳಿಗಳಲ್ಲಿ ಮೊಯಿಜುದ್ದೀನ್ ಅವರು ನಡೆಸುತ್ತಿದ್ದ ಬಲವಾದ ಕಾನೂನು ಹೋರಾಟಗಳಿಂದಾಗಿ ಆಲಂ ಖಾನ್ ಕುಟುಂಬ ಸರಣಿ ಕಾನೂನು ಹಿನ್ನಡೆಗಳನ್ನು ಅನುಭವಿಸಿತ್ತು ಹಾಗೂ ಸಮಾಜದಲ್ಲಿ ತೀವ್ರ ಮುಖಭಂಗ ಎದುರಿಸಬೇಕಾಗಿ ಬಂದಿತ್ತು. ಇದೇ ದ್ವೇಷದಿಂದ ವಕೀಲರನ್ನ ಜಗತ್ತಿನಿಂದಲೇ ಇಲ್ಲವಾಗಿಸೋಕೆ ಈ ಉದ್ಯಮಿ ತಂದೆ ಮಗ ನಿರ್ಧರಿಸಿದ್ರು. ಈ ಹತ್ಯೆಗಾಗಿ ಮುಜಾಹಿದ್ ಆಲಂ ಖಾನ್ ತನ್ನ ಆಪ್ತರಾದ ಹಸನ್ ಅಲಿ ಅಲಿಯಾಸ್ ಚೌಸ್ ಮತ್ತು ಮುನೀರ್ ಅನ್ನೋ ಮಧ್ಯವರ್ತಿಗಳ ಮೂಲಕ 15 ಲಕ್ಷ ರೂಪಾಯಿಗಳ ಸುಪಾರಿ ಒಪ್ಪಂದ ಮಾಡಿಕೊಂಡಿದ್ದ. ಪೊಲೀಸರಿಗೆ ಅನುಮಾನ ಬಾರದಂತೆ ನೋಡ್ಕೊಳ್ಳೋಕೆ ಕೊಲೆಗಡುಕರಿಗೆ ಹಣವನ್ನ ಹಂತ ಹಂತವಾಗಿ ವರ್ಗಾಯಿಸಲಾಗಿತ್ತು. ಈ ಜಾಲ ಹರಿಯಾಣದ ಪಾನಿಪಟ್ ಮೂಲದ ಕಿಶನ್ ಅಲಿಯಾಸ್ ಪಪ್ಪು ಅನ್ನುವಾತನನ್ನ ಸಂಪರ್ಕಿಸಿತು. ಕಿಶನ್ ತದನಂತರ ಹೈದರಾಬಾದ್ನ ದಿಗನ್ ವಿನಯ್ ಅನ್ನೋ ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಯನ್ನ ಈ ಕೆಲಸಕ್ಕೆ ಬಳಸಿಕೊಂಡ. ವಿನಯ್ ಕೊಲೆ ಯೋಜನೆಯನ್ನ ಜಾರಿಗೊಳಿಸೋಕೆ ಅಭಿಜಿತ್ ಅಲಿಯಾಸ್ ನಾನಿ, ವಿಕ್ರಮಾದಿತ್ಯ ಅಲಿಯಾಸ್ ಚಿಂಟು ಮತ್ತು ಮಣಿದೀಪ್ ಅಲಿಯಾಸ್ ಪೋಗೋ ನಾನಿ ಅನ್ನೋ ಯುವಕರನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡ. ಅಪರಾಧಕ್ಕೆ ಬಳಸೋಕೆ ಸ್ಕಾರ್ಪಿಯೋ ವಾಹನವನ್ನ ಖರೀದಿ ಮಾಡೋದಕ್ಕೆ ಮುಂಗಡವಾಗಿ 2 ಲಕ್ಷ ರೂಪಾಯಿಗಳನ್ನ ನೀಡಲಾಗಿತ್ತು. ಜನವರಿ 2026ರಿಂದಲೇ ಈ ಇಡೀ ತಂಡ ವಕೀಲ ಮೊಯಿಜುದ್ದೀನ್ ಅವರ ಮನೆ, ದಿನಚರಿ ಮತ್ತು ಚಲನವಲನಗಳ ಮೇಲೆ ತೀವ್ರ ನಿಗಾ ಇಟ್ಟು ಹಲವು ಬಾರಿ ಪರಿಶೀಲನೆ ನಡೆಸಿತ್ತು ಹಾಗೂ ಮೇ 23ರ ಮುಂಜಾನೆ ಮೊಯಿಜುದ್ದೀನ್ ಒಂಟಿಯಾಗಿ ಸಿಕ್ಕಾಗ SUV ಹರಿಸಿ ಕೊಲೆ ಮಾಡಿತು. ಪೊಲೀಸರು ತಾಂತ್ರಿಕ ಸಾಕ್ಷ್ಯಗಳು ಮತ್ತು CCTV ದೃಶ್ಯಾವಳಿಗಳನ್ನು ಆಧರಿಸಿ ಹರಿಯಾಣದಲ್ಲಿದ್ದ ಕಿಶನ್ ಪಪ್ಪುನನ್ನ ಮೊದಲು ವಶಕ್ಕೆ ಪಡೆದರು. ಆತನ ವಿಚಾರಣೆಯಿಂದ ಇಡೀ ಸಂಚಿನ ಸುರುಳಿ ಬಿಚ್ಚಿಕೊಳ್ತು. ತದನಂತರ ಜುಬ್ಲಿ ಹಿಲ್ಸ್ ಮತ್ತು MGBS ಬಳಿ ಕಾರ್ಯಾಚರಣೆ ನಡೆಸಿ ಮುಜಾಹಿದ್ ಆಲಂ ಖಾನ್, ಮೆಹಬೂಬ್ ಆಲಂ ಖಾನ್ ಸೇರಿದಂತೆ ಒಟ್ಟು 7 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ ಕೊಲೆಗೆ ಬಳಸಿದ ಸ್ಕಾರ್ಪಿಯೋ ವಾಹನ, 10.10 ಲಕ್ಷ ರೂಪಾಯಿ ನಗದು ಹಣ ಮತ್ತು ಹಲವಾರು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ BNS ಸೆಕ್ಷನ್ 103(1) ಅಡಿಯಲ್ಲಿ ಕೊಲೆ ಮತ್ತು ಸೆಕ್ಷನ್ 61(2)(a) ಅಡಿಯಲ್ಲಿ ಕ್ರಿಮಿನಲ್ ಪಿತೂರಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಈ ಘಟನೆ ರಾಜಕೀಯ ವಲಯದಲ್ಲೂ ಭಾರೀ ಸಂಚಲನ ಮೂಡಿಸಿದ್ದು, ಬಂಧನದ ಬೆನ್ನಲ್ಲೇ ತೆಲಂಗಾಣ ಕಾಂಗ್ರೆಸ್ ಪಕ್ಷ ಮುಜಾಹಿದ್ ಆಲಂ ಖಾನ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸೋಕೆ ಅಧಿಕೃತವಾಗಿ ತೀರ್ಮಾನಿಸಿದೆ. ಬಂಧಿತ 84 ವರ್ಷದ ವೃದ್ಧ ಮೆಹಬೂಬ್ ಆಲಂ ಖಾನ್ ಅವರು ಹೈದರಾಬಾದ್ನ ರಾಜಮನೆತನ ಹಾಗೂ ಹಳೆಯ ಶ್ರೀಮಂತ ನವಾಬರ ಸಂಸ್ಕೃತಿಗೆ ಸೇರಿದವರಾಗಿದ್ದಾರೆ.
ದಶಕಗಳ ಕಾಲ ಹೈದರಾಬಾದಿ ಬಿರಿಯಾನಿಯ ರಹಸ್ಯ ಪಾಕವಿಧಾನಗಳನ್ನು ಸಂಶೋಧಿಸಿ ಅವುಗಳನ್ನು ಮರುಸೃಷ್ಟಿಸಿದ ಕೀರ್ತಿ ಇವರಿಗಿದೆ. ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಹಾಗೂ ತೆಲಂಗಾಣ ಸರ್ಕಾರದ ಅಧಿಕೃತ ರಾಜ್ಯ ಔತಣಕೂಟಗಳಿಗೆ ಇವರು ಮುಖ್ಯ ಆಹಾರ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ರು. ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳಾದ ಗ್ಯಾರಿ ಮೆಹಿಗನ್, ಪದ್ಮಾಲಕ್ಷ್ಮಿ ಹಾಗೂ ಭಾರತದ ಸಂಜೀವ್ ಕಪೂರ್ ಅವರಂತಹ ಪ್ರಸಿದ್ಧ ಬಾಣಸಿಗರು ಇವರ ಆತಿಥ್ಯವನ್ನು ಸ್ವೀಕರಿಸಿದ್ರು. ಇವರ ಕುಟುಂಬ ಹೈದರಾಬಾದ್ ಡೆಕ್ಕನ್ ಸಿಗರೇಟ್ ಫ್ಯಾಕ್ಟರಿಯನ್ನ ಹೊಂದಿದ್ದು ಐಟಿಸಿ ಕಂಪನಿಗಾಗಿ ಪ್ರಸಿದ್ಧ ಗೋಲ್ಕಂಡ ಬ್ರಾಂಡ್ ಸಿಗರೇಟ್ಗಳನ್ನು ತಯಾರಿಸ್ತಾ ಇತ್ತು. ಇದರೊಂದಿಗೆ ಮುಜಾಹಿದ್ ಆಲಂ ಖಾನ್ ಹಲವಾರು ಎಂಜಿನಿಯರಿಂಗ್ ಮತ್ತು ನರ್ಸಿಂಗ್ ಕಾಲೇಜುಗಳನ್ನು ಮುನ್ನಡೆಸುತ್ತಿದ್ರು. ಅಲ್ಲದೆ ಇವರು ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿ ಅವರ ಹತ್ತಿರದ ಸಂಬಂಧಿಯಾಗಿದ್ದು, ಓವೈಸಿ ಅವರ ಹಿರಿಯ ಮಗಳು ಮೆಹಬೂಬ್ ಆಲಂ ಖಾನ್ ಅವರ ಸಹೋದರನ ಮಗನನ್ನ 2018ರಲ್ಲಿ ವಿವಾಹವಾಗಿದ್ದಾರೆ. ಆದರೆ ಈ ಎರಡೂ ಕುಟುಂಬಗಳ ನಡುವೇನೂ ಭೂ ವಿವಾದಗಳಿದ್ವು ಅಂತ ಮೂಲಗಳು ತಿಳಿಸಿವೆ. ನಗರದ ಅತ್ಯಂತ ಗೌರವಾನ್ವಿತ ಸಾಂಸ್ಕೃತಿಕ ರಾಯಭಾರಿಯಂತೆ ಬದುಕಿದ್ದ, ವಯೋಸಹಜವಾಗಿ ಸರಿಯಾಗಿ ನಿಲ್ಲಲು ಸಾಧ್ಯವಿಲ್ಲದ ವೀಲ್ ಚೇರ್ನಲ್ಲಿರುವ ಒಬ್ಬ ವೃದ್ಧ ಉದ್ಯಮಿ ಮತ್ತು ರಾಜಕೀಯವಾಗಿ ಪ್ರಭಾವಿಯಾಗಿದ್ದ ಅವರ ಮಗ ಕೇವಲ ಆಸ್ತಿ ಮತ್ತು ಅಹಂಗಾಗಿ ಇಂತಹ ಭೀಕರ ಸುಪಾರಿ ಕೊರೆಯಲ್ಲಿ ಭಾಗಿಯಾಗಿರೋದು ಅತ್ಯಂತ ದೊಡ್ಡ ವಿಪರ್ಯಾಸ. ಅವರ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಕೀರ್ತಿ, ಹೆಗ್ಗಳಿಕೆ, ಈವರೆಗಿನ ಅವರ ಸಾಧನೆ, ಅವರ ಕುಟುಂಬದ ಪರಂಪರೆ ಎಲ್ಲವೂ ಹಣ, ಅಂತಸ್ತು ಹಾಗೂ ಅಹಂ ಎದುರು ಮಣ್ಣು ಪಾಲಾಗಿದೆ. ಒಬ್ಬ ವಕೀಲ ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಹೈದರಾಬಾದ್ ಪೊಲೀಸರು ಅತ್ಯಂತ ವೈಜ್ಞಾನಿಕ ಮತ್ತು ಚುರುಕಿನ ತನಿಖೆಯ ಮೂಲಕ ಕೇವಲ ಒಂದೇ ವಾರದಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಸತ್ಯವನ್ನು ಹೊರತಂದಿದ್ದಾರೆ. ಪ್ರತಿಷ್ಠೆ, ಶ್ರೀಮಂತಿಕೆ ಮತ್ತು ರಾಜಕೀಯ ಬಲ ಇದ್ರೂ ಕಾನೂನಿನ ಕಣ್ಣಿನಿಂದ ಯಾರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಈ ಪ್ರಕರಣ ನೀಡಿದ್ದು, ಇನ್ನುಳಿದ ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.